ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತರು ಹಚ್ಚಿದ್ದಿರಲಿ ಉಳ್ಳಾಗಡ್ಡಿ ಅದು ಹೆಂಗೆ ಬಂದೈತೆ ಅನ್ನೋದು ನೋಡ್ಕೊಂಬರೋಣ. ಇನ್ನೂ ಯಾರು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ರೈತರೇ, ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ನೋಡ್ಬೋದು ರೈತರೇ, ತರು ಹಚ್ಚಿದ್ದು ನೋಡ್ರಿ ಉಳ್ಳಾಗಡ್ಡಿ ಅದ ನೋಡ್ರಿ ಫ್ರೆಂಡ್ಸ್. ಅದು ತರು ಹಚ್ಚಿದ್ರಿ ಗಾಡಿ ಹೆಂಗಾಗೈತೆ ನೋಡ್ರಿ. ಈ ರೀತಿ ಇಸ್ಕಟ್ಟೆ ಕಟ್ ಮಾಡಿ ಹಚ್ಚಿದ್ದೀವಿ ರೀ ನಾವು. ಅದು ನೋಡ್ರಿ ಬೆಳವಣಿಗೆಯಾಗಿ ಯಾವ ರೀತಿ ಗುಂಡ ಯಾವ ಟೈಪ ಗಾಡಿ ಸೈಜ್ ನೋಡ್ರಿ. ಸೈಜ್ ಎರಡು ದೊಡ್ಡದಾಗೈತೆ ರೀ ಗಾಡಿ. ಪ್ರತಿಯೊಂದು ಸೈಜ್ ನೋಡ್ರಿ, ಗ್ಯಾಪ್ ಎಷ್ಟೈತೆ ನೋಡ್ರಿ. ನಾವು ಹೋಗಿತ್ತಲ್ಲ ಅದ ಬೇರೆ ಆಕೈತೆ ರೀ, ಅಂದ್ರೆ ಒಂದೊಂದು ಪೀಚ್ ಆಕೈತೆ ರೀ. ಇಲ್ಲಿ ನೋಡ್ರಿ ಅಷ್ಟಕ್ಕಷ್ಟು ಗಾಡಿ ಆಗೈತೆ ನೋಡ್ರಿ. ಇದು ಹೇಳ್ಬೇಕಾದ್ರೆ ರೈತರೇ ಅಷ್ಟಕ್ಕಷ್ಟು ಗಾಡಿ ಆಗೈತೆ ರೀ. ಇಳುವರಿ ಮಾತ್ರ ಉಳ್ಳಾಗಡ್ಡಿ ಎಕರೆಗೆ ಎಷ್ಟು ಚೀಲ ಆಗ್ಬೇಕ್ರಿ? ಎಷ್ಟು ಚೀಲ ಆಗ್ಬೇಕ್ರಿ ರೈತರೇ? 100 ಚೀಲ ಅಲ್ಲ, 150 ಚೀಲ ಆಕೈತೆ ರೀ ಉಳ್ಳಾಗಡ್ಡಿ. ಹಿಂಗೆ ಹಚ್ಚೋದ್ರಂತ್ರ 150 ಕ್ವಿಂಟಲ್ ಉಳ್ಳಾಗಡ್ಡಿ ಬಳಸೋದೈತೆ ರೀ. ನೋಡ್ರಿ ಯಾವ ರೀತಿ ಗಾಡಿ ನೋಡ್ರಿ. ಹಿಂಗೆ ಹಚ್ಚೋದ್ರಂತ್ರ ಈ ರೀತಿ ಶೈನಿಂಗ್ ನೋಡ್ರಿ ಗಾಡಿ ಹೆಂಗೆ ಬರ್ತೈತಿ. ಹಾಗೆ ಯಾವುದೂ ಪೀಚ್ ಆಗಂಗಿಲ್ಲ, ಎಲ್ಲ ದಷ್ಟು ಮುಷ್ಟ ಗಾಡಿ ಆಕೈತೆ ರೀ ಫ್ರೆಂಡ್ಸ. ಇದಕ್ಕೆ ಗೊಬ್ಬರ ಅಂತೂ ಒಗದೇ ಇಲ್ಲ ಫ್ರೆಂಡ್ಸ. ಹೇಳ್ಬೇಕಾರೆ ಗೊಬ್ಬರ ಒಗದಿಲ್ಲ, ಕಸದಿನಿ ಬಡ್ದೈತಿ. ಇವು 4 ಫುಟ್ಟಿನ ಸಾಲ ರೇನ್ ಪೈಪ್ ಐತ್ರಿ ಒಳಗ್ರಿ. ನೋಡ್ರಿ ರೇನ್ ಪೈಪ್ ಐತ್ರಿ. ರೇನ್ ಪೈಪ್ ಅಂತ ನೀರು ಬಿಡೋದ್ರಿ. ಇದಕ್ಕೆ ನೀರು ಹಾಸಂಗಿಲ್ಲ ರೀ ನಿತ್ರಿ. ರೇನ್ ಪೈಪ್ ಅಂತ ಬಿಡೋದು. ಉಳ್ಳಾಗಡ್ಡಿ ಮಾತ್ರ ನೋಡ್ರಿಲ್ಲ ಫಸ್ಟ್ ಕ್ಲಾಸ್ಲೇ ತಿಂಡಿಲೇ ಬಂದೈತೆ ರೀ ಉಳ್ಳಾಗಡ್ಡಿ. ಗಾಡಿ ಮಂಡ ಆಗೈತೆ ನೋಡ್ರಿ. ನೋಡ್ರಿ ಗಾಡಿ ಅಂತೂ ಈಗ ಆಗಾದತ್ರಿ. ಇನ್ನೂ ಒಂದು ತಿಂಗಳು ಹೋಗ್ಲಿ ಫ್ರೆಂಡ್ಸ್. ಇದು ಇನ್ನೂ ಒಂದು ತಿಂಗಳು ರೀ ಉಳ್ಳಾಗಡ್ಡಿ ಬರ್ಬೇಕಾರೆ. ಇನ್ನೂ ಒಂದು ತಿಂಗಳು ಈಗ ಗಾಡಿ ನಿಂಬಿಕಾಯಿ ಅಷ್ಟ ಆಗೈತೆ ರೀ ಫ್ರೆಂಡ್ಸ. ನೋಡ್ರಿ ಉಳ್ಳಾಗಡ್ಡಿ ಮಾತ್ರ ಫಸ್ಟ್ ಕ್ಲಾಸ್ ಬೆಳೆದೈತೆ ನೋಡ್ರಿ. ಉಳ್ಳಾಗಡ್ಡಿ ಫಸ್ಟ್ ಕ್ಲಾಸ್ಲೇ ಬಂದೈತೆ ರೀ. ರೋಗ ಅಂತೂ ಏನೂ ಇಲ್ಲ ರೀ. ಮ್ಯಾಲೆ ಸುಟ್ಟಂಗೆ ಆಗೋದು ಅದು ನಮ್ಮ ಮಳೆಗಾಲದ ಪೀಕಿಗೆ ಹಾಕಿತ್ತು ರೀ. ಅದ್ರ ಬ್ಯಾಸಿಗೆ ಹಚ್ಚ್ರಿ. ಅದು ಖರೆ ಈಗ ಬ್ಯಾಸಿಗೆ ಒಂದು ಇಟು ಸುಟ್ಟಂಗೆ ಆಗಿಲ್ಲ ರೀ. ಏನಂದ್ರೆ ಬ್ಯಾಸಿಗೆ ಕಟ್ ಮಾಡಿ ಹೆಚ್ಚಿರ್ತಿರಲ್ಲ, ಹಿಂಗೆ ತರು ಆಗಿರ್ತೈತಿ ರೀ. ಅದು ಒಮ್ಮೆ ಉಳ್ಳಾಗಡ್ಡಿ ಇದ್ದಿದ್ದು ಕಟ್ ಮಾಡಿ ಹೆಚ್ಚಿರ್ತಿರಲ್ಲ, ಅದ್ರ ಸಂಬಂಧ ಕಡಿಮೆ ರೀ ರೋಗ. ನೋಡ್ರಿ ಗಾಡಿ ಯಾವ ರೀತಿ ಆಗೈತಿ, ಯಾವ ರೀತಿ ಕಾಣೈತಿ ನೋಡ್ರಿ ಫ್ರೆಂಡ್ಸ್. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ಲೇ ಆಗೈತೆ ರೀ. ನೋಡ್ರಿ ಗಾಡಿ ಅಷ್ಟಕ್ಕಷ್ಟು ಗಾಡಿನ ರೀ. ಅಷ್ಟು ಯೂಸ್ ಮಾಡೋ ಹಂಗೆ ಬರ್ತೈತೆ ರೀ. ನೋಡು ದಪ್ಪ ಸೈಜ ಒಳಗೆ ನೋಡ್ರಿಲ್ಲ ಫ್ರೆಂಡ್ಸ. ಉಳ್ಳಾಗಡ್ಡಿ ಹಿಂಗೆ ಹಚ್ಚೋದಂತ ಹಿಡಿತೈತೆ ರೀ. ಗ್ರೌಂಡ್ ಸೈಜ್ ಗಾಡಿ ಬರ್ತೈತಿ. ಶೈನಿಂಗ್ ಬರ್ತೈತೆ ರೀ ಗಾಡಿ. ಶೈನಿಂಗಾಗಿ ಗಾಡಿ ಬರ್ತೈತೆ ರೀ ಫ್ರೆಂಡ್ಸ್. ನೋಡ್ರಿ ಶೈನಿಂಗ್ ಯಾವ ರೀತಿ ಬರ್ತೈತೆ ರೀ. ಹಾಗೆ ಇಲ್ಲಿ ನೋಡ್ರಿ ರೈತರೇ, ಈ ರೀತಿ ಹಚ್ಚೋದ್ರಿಂತ ಗಾಡಿ ಇಂಬಾಕೈತೆ ರೀ. ಅಂದ್ರೆ ಇಷ್ಟು ಜಾಗ ಇರ್ತೈತೆ ರೀ. ಅದಕ್ಕೆ ಇಷ್ಟು ಜಾಗದಾಗ ಬೆಳವಣಿಗೆ ಆಗಿಲ್ಲ ರೀ. ಅದು ಒಂದು ಉಳ್ಳಾಗಡ್ಡಿ ಅದ ಒಂದಕ್ಕೊಂದು ಹತ್ತುವರೆ ಒಂದಕ್ಕೊಂದು ಹತ್ತಿ ಗಾಡಿ ಸಣ್ಣ ಆಕೈತೆ ರೀ. ಅದ ಈಗ ನೋಡ್ರಿಲ್ಲ ಇಂಬು ಪಸಂದ್ ಐತೆ ರೀ. ಬೇಕಾದಷ್ಟು ಇಳಿಬೋದು ರೀ. ಇದಕ್ಕೆ ನಾವು ಮಡಿ ಮಾರ್ಕೊಡ್ತೀವಿ ನೆಲಕ್ಕೆ ಏನಾಕೈತೆ ರೀ, ಬಿರ್ಸಾಗಿರ್ತೈತೆ ರೀ. ಅದ ಈಗ ಬೋದ್ ಐತೆ ರೀ. ಅದು ಬೋದ್ನ್ಯಾಗ ಬಿರ್ಸ ಅಷ್ಟು ಮಿದು ಮಣ್ಣು ಐತೆ ರೀ. ಈಗ ಅದು ಮಿದು ಮಣ್ಣಿಯಾಗ ಇಳಿತೈತೆ ರೀ. ಅದು ಈಗ ಗಾಡಿ ಇಳಿದು ಮಿದು ಮಣ್ಣಿಯಾಗ ಇಳಿತೈತೆ ರೀ. ಹಾಗೆ ಇನ್ನೂ ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಎಷ್ಟು ಇಳುವರಿ ಬಂತು ಅನ್ನೋದು ನೋಡೋಣ ಫ್ರೆಂಡ್ಸ. ಮುಂದಿನ ವೀಡಿಯೋದಾಗ ಅದನ್ನು ಹಾಕ್ತೀನಿ ರೀ. ಉಳ್ಳಾಗಡ್ಡಿ ಇದನ್ನ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ.